ನಮಸ್ಕಾರ. ನೀವು ಯಾರಿಗಾದರೂ ಸಹಾಯ ಮಾಡುವಾಗ ಅಥವಾ ಸಂಬಂಧ ಬೆಳೆಸುವಾಗ ಅವರ ಮನಸ್ಸಿನ ಒಪ್ಪಿಗೆ ಕೇಳಿದ್ದೀರಾ? ಸಮ್ಮತಿಯಿಲ್ಲದೆ ಮಾಡುವ ಯಾವುದೇ ಕೆಲಸವು ಬಲವಂತ ಎನಿಸಿಕೊಳ್ಳುತ್ತದೆ. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಬಲಾತ್ ಪ್ರವರ್ತಿತಂ ಕಾರ್ಯಂ ನ ಸಿದ್ಧ್ಯತಿ, ಅಂದರೆ ಬಲವಂತವಾಗಿ ಹೇರಿದ ಕೆಲಸವು ಎಂದಿಗೂ ಸಫಲವಾಗುವುದಿಲ್ಲ. ಇಂದು ನಾವು ಸಮ್ಮತಿಯ ಅಸಲಿ ಅರ್ಥ ಮತ್ತು ಅದನ್ನು ಗೌರವಿಸುವುದು ಹೇಗೆ ಎಂದು ಚಾಣಕ್ಯರ ನೀತಿಯಿಂದ ತಿಳಿಯೋಣ. 1. ಸಮ್ಮತಿಯೇ ಧರ್ಮ. ಕನ್ಸೆಂಟ್ ಆಸ್ ರೈಟಿಯಸ್ನೆಸ್. ಚಾಣಕ್ಯರ ಮೊದಲ ಪಾಠ, ಮನಪೂರ್ವಕವಾದ ಒಪ್ಪಿಗೆಯೇ ಶ್ರೇಷ್ಠ. ಚಾಣಕ್ಯರು ಬಲವಂತವಾಗಿ ಸಾಮ್ರಾಜ್ಯವನ್ನು ಕಟ್ಟಲಿಲ್ಲ. ಅವರು ಜನರ ನಂಬಿಕೆ ಮತ್ತು ಸಮ್ಮತಿಯನ್ನು ಗಳಿಸಿದರು. ಚಾಣಕ್ಯನ ಪ್ರಕಾರ ಸಮ್ಮತಿಯಿಲ್ಲದ ಪ್ರೀತಿ ವ್ಯರ್ಥ. ಸಮ್ಮತಿಯಿಲ್ಲದ ಅಧಿಕಾರವು ದಬ್ಬಾಳಿಕೆ. ಯಾರೊಬ್ಬರ ಮೇಲೂ ನಿಮ್ಮ ಆಲೋಚನೆಗಳನ್ನು ಅಥವಾ ಆಸೆಗಳನ್ನು ಹೇರುವುದು ಅಧರ್ಮ. ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದ ಇಲ್ಲ ಎನ್ನುವ ಹಕ್ಕಿದೆ ಎಂಬುದನ್ನು ನೆನಪಿಡಿ. 2. ಮೌನ ಎಂದರೆ ಸಮ್ಮತಿಯಲ್ಲ. ಸೈಲೆನ್ಸ್ ಇಸ್ ನಾಟ್ ಆಲ್ವೇಸ್ ಕನ್ಸೆಂಟ್. ಚಾಣಕ್ಯರು ಹೇಳುತ್ತಾರೆ, ಮೌನಂ ಸಮ್ಮತಿ ಲಕ್ಷಣಂ ಎಂಬುದು ಕೆಲವು ರಾಜತಾಂತ್ರಿಕ ಸಂದರ್ಭಗಳಲ್ಲಿ ಸರಿಯಿರಬಹುದು, ಆದರೆ ನೈತಿಕವಾಗಿ ಮೌನ ಎಂದರೆ ಭಯವೂ ಇರಬಹುದು. ಒಬ್ಬ ವ್ಯಕ್ತಿ ಭಯದಿಂದ ಅಥವಾ ಅಸಹಾಯಕತೆಯಿಂದ ಮೌನವಾಗಿದ್ದರೆ ಅದನ್ನು ಸಮ್ಮತಿ ಎಂದು ಭ್ರಮಿಸಬೇಡಿ. ಚಾಣಕ್ಯನ ನೀತಿಯಂತೆ ಒಬ್ಬ ವ್ಯಕ್ತಿಯ ಮುಕ್ತವಾದ ಹೌದು ಮಾತ್ರ ನಿಜವಾದ ಸಮ್ಮತಿ. ನಿಮ್ಮ ಅಧಿಕಾರದ ಮುಂದೆ ಯಾರಾದರೂ ಮೌನವಾಗಿದ್ದರೆ ಅದು ನಿಮ್ಮ ಗೌರವವಲ್ಲ, ಅದು ನಿಮ್ಮ ದೌರ್ಜನ್ಯದ ಸಂಕೇತವಾಗಿರಬಹುದು. 3. ಸಮ್ಮತಿಯ ಮಿತಿಗಳು. ದ ಬೌಂಡ್ರೀಸ್ ಆಫ್ ಕನ್ಸೆಂಟ್. ಚಾಣಕ್ಯನ ಪ್ರಕಾರ ಲಕ್ಷ್ಮಣರೇಖೆಯನ್ನು ಮೀರಿದವನು ಸಂಕಷ್ಟಕ್ಕೆ ಸಿಲುಕುತ್ತಾನೆ. ಪ್ರತಿ ಸಂಬಂಧದಲ್ಲೂ ಒಂದು ಗೌರವದ ಗೆರೆ ಇರುತ್ತದೆ. ಆ ಗೆರೆಯನ್ನು ದಾಟುವ ಮುನ್ನ ಸಮ್ಮತಿ ಪಡೆಯುವುದು ಅನಿವಾರ್ಯ. ಚಾಣಕ್ಯರು ಹೇಳುತ್ತಾರೆ, ಪರರ ಮನಸ್ಸನ್ನು ನೋಯಿಸುವುದು ಕೂಡ ಸಮ್ಮತಿಯ ಉಲ್ಲಂಘನೆಯೇ. ಸ್ನೇಹವಿರಲಿ ಅಥವಾ ವೈವಾಹಿಕ ಜೀವನವಿರಲಿ, ಎದುರಿನ ವ್ಯಕ್ತಿಯ ಇಚ್ಛೆಯನ್ನು ಗೌರವಿಸುವುದೇ ನಿಜವಾದ ಸಂಸ್ಕಾರ. ಸಮ್ಮತಿಯನ್ನು ಗೌರವಿಸುವವನು ಮಾತ್ರ ಸಮಾಜದಲ್ಲಿ ಶ್ರೇಷ್ಠ ಮನುಷ್ಯ ಎನಿಸಿಕೊಳ್ಳುತ್ತಾನೆ. ಸಮ್ಮತಿ ಎನ್ನುವುದು ದುರ್ಬಲತೆಯಲ್ಲ, ಅದು ಮನುಷ್ಯನ ನಡುವಿನ ಸೇತುವೆ. ಎಲ್ಲರ ಇಚ್ಛೆಯನ್ನು ಗೌರವಿಸಿ ನಿಮ್ಮ ಘನತೆಯನ್ನು ಹೆಚ್ಚಿಸಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮ್ಮ ಸಮ್ಮತಿಯಿಲ್ಲದೆ ನಿಮ್ಮ ಮೇಲೆ ನಿರ್ಧಾರಗಳನ್ನು ಹೇರಿದ್ದಾರಾ? ಕಾಮೆಂಟ್ನಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ. ಸಂಬಂಧಗಳಲ್ಲಿ ಗೌರವ ಕಳೆದುಕೊಳ್ಳುತ್ತಿರುವ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರಿಗೆ ಪಾಠ ಕಲಿಸಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಸಮ್ಮತಿಯೊಂದಿಗೆ ಬದುಕಿ ಸಮರಸವಾಗಿರಿ. ಇದು ನಿಮ್ಮ ಚಾಣಕ್ಯ.